ತುಮಕೂರು ಜಿಲ್ಲೆ ದಿನೇ ದಿನೇ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಿದೆ. ಇಷ್ಟು ದಿನ ಜಿಲ್ಲೆಯಲ್ಲಿ ಗಾಂಜಾ ಡ್ರಗ್ಸ್ ಮಾಫಿಯಾ ಮಾತ್ರ ನಡೀತಿದೆ ಅನ್ನೋ ಬಗ್ಗೆ ಸಾರ್ವಜನಿಕರು ಅನುಮಾನವನ್ನ ಹೊರಹಾಕ್ತಿದ್ರು. ಆದರೆ ಇದೀಗ ವೆಪನ್ ಮಾಫಿಯಾ ಕೂಡ ನಡೆಯುತ್ತಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ತುಮಕೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದು ಅಕ್ರಮವಾಗಿ ನಾಡಬಂದೂಕನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಜಾಲವೊಂದನ್ನ ಪತ್ತೆ ಹಚ್ಚಿದ್ದಾರೆ. ಕಲ್ಪತರು ನಾಡಿನಲ್ಲಿ ನಡೆಯುತ್ತಿದೆಯಾ ವೆಪನ್ ಮಾಫಿಯಾ? ತುಮಕೂರು ಪೊಲೀಸರ ಬಲೆಗೆ ಬಿತ್ತು ಖತರ್ನಾಕ್ ಗ್ಯಾಂಗ್. ಅದ್ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ. ರಾಜ್ಯ ರಾಜಧಾನಿ ಬೆಂಗಳೂರು ನಗರಕ್ಕೆ ಹತ್ತಿರದಲ್ಲಿರೋದ್ರಿಂದಲೋ ಏನೋ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಲೇ ಇದೆ. ಪೊಲೀಸ್ ಇಲಾಖೆ ಕೂಡ ಇಂತಹ ದುಷ್ಕರ್ಮಿಗಳನ್ನ ಮಟ್ಟ ಹಾಕುವ ಕೆಲಸವನ್ನ ಮಾಡ್ತಲೇ ಇದ್ರೂ ಕೂಡ ಸಂಪೂರ್ಣವಾಗಿ ಇದಕ್ಕೆಲ್ಲ ಕಡಿವಾಣ ಹಾಕುವುದಕ್ಕೆ ಸಾಧ್ಯವಾಗ್ತಿಲ್ಲ. ಇತ್ತೀಚೆಗೆ ತುಮಕೂರು ನಗರ ಸೇರಿದಂತೆ ಹಲವೆಡೆ ಗಾಂಜಾ, ಡ್ರಗ್ಸ್ ಹಾಗೂ ಇನ್ನಿತರ ನಿಷೇಧಿತ ಮಾದಕ ವಸ್ತುಗಳ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂಬ ಆರೋಪ ಜೋರಾಗಿಯೇ ಕೇಳಿ ಬರ್ತಿದೆ. ಈ ಆರೋಪಕ್ಕೆ ಪುಷ್ಟಿ ಕೊಡುವಂತೆ ನಗರದಲ್ಲಿ ಒಂದಾದ ಮೇಲೊಂದರಂತೆ ಪ್ರಕರಣಗಳು ನಡೆಯುತ್ತಲೇ ಇವೆ. ನಶೆಯ ಏಟಿನಲ್ಲಿ ಮಚ್ಚು ಲಾಂಗುಗಳು ಹಾರಾಡಿವೆ. ಇಂತಹ ಘಟನೆಗಳಲ್ಲಿ ಕೆಲವರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದ್ರೆ ಮತ್ತೊಂದು ಕಡೆ ಜೀವವೇ ಹೋಗಿತ್ತು. ಇದಕ್ಕೆಲ್ಲ ಗಾಂಜಾ ಡ್ರಗ್ ಮಾಫಿಯಾವೇ ಕಾರಣ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ತುಮಕೂರು ಜನರಿಗೆ ಇದನ್ನೇ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಈಗ ನೋಡಿದ್ರೆ ತುಮಕೂರಿನಲ್ಲಿ ವೆಪನ್ ಮಾಫಿಯಾ ಕೂಡ ನಡೆಯುತ್ತಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಎಸ್, ತುಮಕೂರಿನಲ್ಲಿ ಆಕ್ಟಿವ್ ಆಗಿದ್ದ ಖತರ್ನಾಕ್ ಗ್ಯಾಂಗ್ ಒಂದನ್ನ ಹೆಡೆಮುರಿ ಕಟ್ಟುವಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಕ್ರಮವಾಗಿ ನಾಡಬಂದೂಕು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಜಾಲವನ್ನ ಪೊಲೀಸರು ಬೇಟೆಯಾಡಿ ಹಿಡಿದಿದ್ದು ಚಿಕ್ಕನಾಯಕನಹಳ್ಳಿ ಹಾಗೂ ಗುಬ್ಬಿ ಮೂಲದ 6 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಗುಬ್ಬಿ ತಾಲೂಕಿನ ತಿಪ್ಪೂರಿನ ಟಿಆರ್ ಮಧುಚಂದ್ರ, ಸಿ ಶಿವಕುಮಾರ್, ಹುದ್ದೆ ಹೊಸಕೆರೆಯ ಮಂಜುನಾಥ್, ಚಿಕ್ಕನಾಯಕನಹಳ್ಳಿ ತಾಲೂಕು ಚೌಡಕಟ್ಟೆ ಗ್ರಾಮದ ತಿಮ್ಮರಾಜು, ಮಾದಾಪುರ ಗ್ರಾಮದ ರವೀಶ್, ಹುಳಿಯಾರಿನ ಇಮ್ರಾನ್ ಪಾಷಾ ಬಂಧಿತರು. ಈ ಆರೋಪಿಗಳಿಂದ 4 ಬಂದೂಕು ತಯಾರಿಸಲು ಬಳಸುವ ಬಿಡಿಭಾಗ, ಅಗತ್ಯ ಉಪಕರಣ, ಕಚ್ಚಾ ಸಾಮಗ್ರಿಯನ್ನ ಜಪ್ತಿ ಮಾಡಲಾಗಿದೆ. ಆರೋಪಿಗಳು ಕೂಲಿ ಕೆಲಸ ಮಾಡಿಕೊಂಡಿದ್ರು. ಪ್ರಾಣಿಗಳನ್ನ ಬೇಟೆಯಾಡುವ ಉದ್ದೇಶದಿಂದ ತೋಟದ ಮನೆಗಳಲ್ಲಿ ಬಂದೂಕನ್ನ ತಯಾರಿಸುತ್ತಿದ್ರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆಯಲ್ಲಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಮಧುಚಂದ್ರ ಮತ್ತು ಶಿವಕುಮಾರ್ ಕಳೆದ ಆಗಸ್ಟ್ 12ರಂದು ತಿಪ್ಪೂರು ಬಳಿ ಬೇಟೆಗೆ ಹೋಗಿದ್ರು. ಗ್ರಾಮದ ದರ್ಶನ್ ಎಂಬುವರು ಬೇಟೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆ ಬಂದೂಕು ಕೆಳಗೆ ಬಿದ್ದು ದರ್ಶನ್ ಪತ್ನಿ ಚೈತ್ರಾ ಕಾಲಿಗೆ ಗುಂಡು ತಗುಲಿತ್ತು. ಈ ಬಗ್ಗೆ ಗಾಯಾಳು ಚೈತ್ರಾ ಗುಬ್ಬಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಈ ದೂರನ್ನ ಆಧರಿಸಿ ಪ್ರಕರಣದ ಬೆನ್ನಟ್ಟಿದ್ದ ಪೊಲೀಸರು ಈ ಕುಖ್ಯಾತ ಜಾಲವನ್ನ ಬಯಲಿಗೆಳೆದಿದ್ದಾರೆ. ತಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡ ಬಂದೂಕು ಒಂದನ್ನು ಬೇಟೆಗೆ ಹಂಟಿಂಗ್ಗೆ ತಗೊಂಡು ಹೋಗ್ತಾರೆ. ಆ ಮಾಹಿತಿ ನಮಗೆ ಪೊಲೀಸರಿಗೆ ತಿಳಿದು ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಅವರು ವೆಪನ್ ಸೀಸ್ ಮಾಡ್ತೀವಿ. ಅವರು ವೆಪನ್ ಸೀಸ್ ಮಾಡುವಾಗ ನಮಗೆ ಕಂಡು ಬಂದಿರೋದು ಏನಂದರೆ ಅದು ಲೈಸೆನ್ಸ್ಡ್ ವೆಪನ್ ಅಲ್ಲ, ಫ್ಯಾಕ್ಟ್ರಿ ಮೇಡ್ ವೆಪನ್ ಅಲ್ಲ, ಒಂದು ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ವೆಪನ್. ಸೊ ಇಮಿಡಿಯೇಟ್ ಆಗಿ ನಮಗೆ ಡೌಟ್ ಬರುತ್ತೆ ಇದು ಹೇಗೆ ಇವ್ರ ಕೈಯಲ್ಲಿ ಬಂದಿದೆಯಾ ಅಂತ. ಸೊ ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿರಾ DSP ಅಂಡ್ ನಮ್ಮ ಇನ್ಸ್ಪೆಕ್ಟರ್ ಗುಬ್ಬಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಗುಬ್ಬಿ, PSI ಸುನೀಲ್ ಕುಮಾರ್ ಗುಬ್ಬಿ ಹಾಗೂ ಸಿಬ್ಬಂದಿ ನವೀನ್ ಕುಮಾರ್, ವಿಜಯ್ ಕುಮಾರ್, ಜ್ಞಾನಾನಂದ, ಮಧುಸೂದನ್, ಭೂತರಾಜು, ನಾಗರಾಜು ಅಂಡ್ ARSI ಮಂಜುನಾಥ್ ರವರು ಇವರೆಲ್ಲ ಟೀಮ್ ಫಾರ್ಮ್ ಆಗಿ ಇದು ಮಾಡ್ತಾರೆ. ಆವಾಗ ಇವರಿಗೆ ತಿಳಿದು ಬಂದಿರೋದು ಏನಂದರೆ ಆರೋಪಿ ತಿಮ್ಮರಾಜು ಮತ್ತು ರವೀಶ್ ತಮ್ಮ ಊರಿನಲ್ಲಿಯೇ ನಾಡಬಂದೂಕನ್ನ ತಯಾರಿಸ್ತಾ ಇದ್ರು. ಇದಕ್ಕೆ ಬೇಕಾದ ಮಷಿನರಿ, ಲೇತ್ ಮತ್ತು ಡ್ರಿಲ್ಲಿಂಗ್ ಮಷಿನ್ ಕೆಲಸವನ್ನ ಹುಳಿಯಾರಿನ ಇಮ್ರಾನ್ ಪಾಷಾ ಮಾಡ್ತಾ ಇದ್ರು. ಆರೋಪಿ ಮಂಜುನಾಥ್ ಬಂದೂಕು ಮಾರಾಟ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದ. ಹೀಗೆ ಅಕ್ರಮವಾಗಿ ತಯಾರಿಸಿದ ಬಂದೂಕುಗಳನ್ನ ತಲಾ 25,000ದಿಂದ 30,000ವರೆಗೆ ಜಿಲ್ಲೆಯ ವಿವಿಧೆಡೆ ಮಾರಾಟ ಮಾಡಿದ್ರು ಅಂತ ತಿಳಿದು ಬಂದಿದೆ.
ಟೋಟಲ್ ಇವರು ಟೋಟಲ್ 6 ಜನ, ಮೊದಲ ಅರೆಸ್ಟ್ ಆಗಿರುವ ಇಬ್ಬರು ಸಮೇತ. ಮಿಕ್ಕಿದವರು ಮಂಜುನಾಥ್ ಸನ್ ಆಫ್ ದೊಡ್ಡಯ್ಯ 39 ಇಯರ್ಸ್, ಹೊಸಕೆರೆ, ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು, ಮತ್ತು ತಿಮ್ಮರಾಜು ಚೌಲಕಟ್ಟೆ, ಹನ್ನನಕೆರೆ, ಚಿಕ್ಕನಾಯಕನಹಳ್ಳಿ, ಆ್ಯಂಡ್ ರವೀಶ್ ಆ್ಯಂಡ್ ಇಮ್ರಾನ್ ಪಾಷಾ, ಅಮೀರ್ ಜಾನ್, ಸನ್ ಆಫ್ ಅಮೀರ್ ಜಾನ್. ಇವರು ಟೋಟಲ್ 6 ಜನ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಮಾಡ್ತಾ ಇರೋರು 4 ಜನ. ಇವರು ಏನು ಮಾಡ್ತಾಯಿದ್ರು, ಈಗ ನಿಮ್ಮ ಮುಂದೆ ಇರುವ ಡಿಸ್ಪ್ಲೇಯಲ್ಲಿರುವ ವೆಪನ್ಸಸ್, ಬಟ್ ಅಂದರೆ ಆ ವುಡನ್ ಪಾರ್ಟ್ ಮತ್ತು ಈ ಬ್ಯಾರಲ್ ಪಾರ್ಟು ಇದೆಲ್ಲ ಅಸೆಂಬಲ್ ಮಾಡಿ ಒಂದು ಈ ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಮಾಡ್ತಾಯಿದ್ರು. ವಿತ್ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ನಾವು ಸೀಸ್ ಮಾಡ್ಕೊಂಡಿದ್ವಿ. ಆರ್ಮ್ಸ್ ಆ್ಯಕ್ಟ್ 25 ಅಡಿ ಪ್ರಕಾರ ಈ ಥರ ಮನೆಯಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡಿರೋರ ಮೇಲೆ ಗಂಭೀರವಾಗಿ ಕ್ರಮ ತಗೋಬೇಕಾಗುತ್ತೆ. ಸೊ ಇಮಿಡಿಯೇಟಾಗಿ ನಾವು FIR ಮಾಡಿ ಅರೆಸ್ಟ್ ಮಾಡಿ. ಆ್ಯಂಡ್ ಇದು ಭಾಳ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಇನ್ನೂ ಈ ಥರ ಇವರು ಯಾರ್ಯಾರಿಗೆ ಮಾರಾಟ ಮಾಡಿದ್ರ ಅಂತ ತಿಳ್ಕೊಳ್ಳೋಕ್ಕೆ ಟೀಮ್ ಗಟ್ಟಿತವಾಗಿದೆ. ಸೊ ಆದಷ್ಟು ಬೇಗ ಹಂಗೇನಾದರೂ ನಮಗೆ ಕಂಡು ಬಂದಿರೋದಿದ್ದರೆ ಇಮಿಡಿಯೇಟಾಗಿ ನಾವು ಸೀಸ್ ಮಾಡಿ. ಸದ್ಯ ಈ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಿರುವ ಗುಬ್ಬಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದು ಇನ್ನು ಸಾಕಷ್ಟು ಬಂದೂಕುಗಳನ್ನ ಜಪ್ತಿ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.